ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯೂಟ್ಯೂಬ್ ಚಾನಲ್. ಗೆಳೆಯರೆ, ಕೆಂಗೇರಿ ಹತ್ರ ಇರುವ ಕುಡಿಪಾಳ್ಯ ವಿನಾಯಕ ಲೇಔಟಲ್ಲಿ ನಾನು ನಿಮಗೆ 20 ಮತ್ತು 40ರಲ್ಲಿರುವಂತಹ ಲಕ್ಸುರಿ ಟ್ರಿಪ್ಲೆಕ್ಸ್ ಹೌಸ್ನ ತೋರ್ಸೋಕೆ ಬಂದಿದ್ದೀನಿ. ಇದು ವೆಸ್ಟ್ ಫೇಸ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸ್ ಮೇನ್ ಡೋರು, BBMP ಕನ್ವರ್ಷನ್ ಏಕಹತ. ಇದೇನು ಫ್ರಂಟ್ ಎಲಿವೇಷನ್ ನೋಡ್ತಾ ಇದ್ದೀರಾ, ವೆಸ್ಟ್ ಫೇಸಿಂದ ಆಗಿರುತ್ತೆ. ರಸ್ತೆ ಬಗ್ಗೆ ಹೇಳಿಬಿಡ್ತೀನಿ. 30 ಅಡಿ ವೈಡ್ ರೋಡು, ಟಾರ್ ರೋಡ್ ಆಗಿರುತ್ತೆ. ಮತ್ತು ಫಂಡ್ರು ಮ್ಯಾಕ್ಸ್ ಅಟ್ಯಾಚ್ CNC ಕಟಿಂಗ್ ಮಾಡಿರುವಂಥ MS ಗೇಟ್ ಸಿಗುತ್ತೆ. ಅಶೋಕ್ ಅಂತ ಮನೆ ಓನರ್ ಹೆಸರು, 3 ನಂಬರ್ಗಳೇ ಅವ್ರದ್ದೇ. ಫಸ್ಟ್ ಆ್ಯಂಡ್ ಥರ್ಡ್ ಒನ್ ಇಂಪಾರ್ಟೆಂಟು. ಅದಕ್ಕೆ 3ರಲ್ಲಿ ಯಾವ ನಂಬರಿಗೆ ಅವರು ಫೋನ್ ಮಾಡಿದ್ರು ಅವ್ರು ಅಟೆಂಡ್ ಮಾಡ್ತಾರೆ. ವಾಲ್ ಕ್ಲೈನಿಂಗ್ ಎಲ್ಲ ಗ್ರ್ಯಾನೈಟು, ಮನೆ ಹೆಸರೆಲ್ಲ ಬರೆದಿರ್ಬೋದು, ಅದರಲ್ಲಿ ಲೈಟಿಂಗ್ಸ್ ಎಲ್ಲ ಒಳಗಡೆ ಇದೆ. ಸ್ಟ್ರಕ್ಚರ್ ಪೇಂಟ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಹೊರಗಡೆಯಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆಯೋ ಮನೆ, ಒಳಗಡೆ ಕೂಡ ಅಷ್ಟು ಅದ್ಧೂರಿಯಾಗಿ ಮಾಡಿಕೊಟ್ಟಿದ್ದಾರೆ. ಈ ವಿಡಿಯೋ ಕೊನೆಯಲ್ಲಿ ನಾನು ಪ್ರೈಸ್ನ ಮೆನ್ಷನ್ ಮಾಡ್ತೀನಿ. ದಯವಿಟ್ಟು ಈ ಮನೆಯ ಫುಲ್ ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಪಾರ್ಕಿಂಗ್ ಲೇಔಟಲ್ಲಿ ನೋಡ್ತಾ ಇದ್ದೀರಾ, ಸೆರಾಮಿಕ್ ಟೈಲ್ಸ್ ಹಾಕಿದ್ದಾರೆ 1x1. ವಾಲ್ ಕ್ಲೈನಿಂಗ್ ಎಲ್ಲ 2x4 ವೆಟ್ರಿಫೈಡ್ ಟೈಲ್ಸ್ ಇದೆ. ಹಾಗೆ ಆಪೋಸಿಟ್ ನೋಡ್ತಾ ಇದ್ದೀರಾ MS ರೇಲಿಂಗ್ಸು. ಓಕೆ, ಮತ್ತು ಲಿಫ್ಟ್ ಕೂಡ ಈ ಮನೆಗೆ ಹೊಂದಿರುತ್ತೆ. ನಾನು ಈ ಎಂಡಿಂದ ನಿಮಗೆ ಆ ಕಡೆ ಎಂಡಿಂದ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಇಲ್ಲಿ ಬಂದಿರೋ ಕಾರಣಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಗ್ಯಾಸ್ ಪ್ರಾವಿಷನ್ನು, ಪ್ಯಾಂಟ್ರು ಯೂನಿಟ್ಟು, ಇಲ್ಲಿ ಗಿಡ ಎಲ್ಲ ಹಾಕ್ಕೋಬೋದು. ಸುತ್ತ MS ರೇಲಿಂಗ್ಸ್ ಆಗಿದೆ. ಓಕೆ, ನೋಡ್ತಾ ಇದ್ದೀರಾ, ಎಲ್ಲ ನೀವು ಗಿಡ ಎಲ್ಲ ಹಾಕ್ಕೋಬೋದು ಇಲ್ಲಿ. ಮತ್ತು ಬೋರ್ವೆಲ್ ಇದೆ, ಸಂಪ್ ಇದೆ. ಇಲ್ಲಿ ನಿಮಗೆ ಲಿಫ್ಟ್ ಪ್ರಾವಿಷನ್ನು. EV ವೆಹಿಕಲ್ಸ್ಗಳೆಲ್ಲ ಇದ್ರೆ ನಿಮಗೆ ಸರ್ಕ್ಯೂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ವೆಹಿಕಲ್ಸ್ಗಳು ಇದ್ದರೆ ಚಾರ್ಜ್ ಮಾಡ್ಕೋಬಹುದು. ಕಾಮನ್ ಆಗಿ ಒಂದು ಟಾಯ್ಲೆಟ್ ಇಲ್ಲಿದೆ. ಟೋಟಲ್ ನಾವು 3 ಕಾರ್ ನಿಲ್ಲಿಸ್ಕೋಬೋದು ಇಲ್ಲಿ, ಯಾಕಂದರೆ 40 ಉದ್ದ ಇದೆ ಅಲ್ವಾ, ಹಾಗಾಗಿ 3 ಕಾರ್ ಈಸಿಯಾಗಿ ನಿಲ್ಲಿಸ್ಕೋಬೋದು. ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಇಲ್ಲಾಗಿದೆ. ಈ ಸ್ಟೇರ್ಕೇಸ್ ಕೆಳಗಡೆ ಕಾವೇರಿ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೀವು ಮೀಟರ್ನ ತೊಗೋಬೇಕಾಗುತ್ತೆ. ಓಕೆ, ಇಲ್ಲೆಲ್ಲ ಸ್ಟೋರೇಜ್ ಪಾಯಿಂಟ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಪಾರ್ಕಿಂಗ್ ಲೇಔಟಲ್ಲಿ ಇರುವಂಥದ್ದು. 4 ಅಡಿ ವೈಡಾಗಿ ಸ್ಟೇರ್ಕೇಸ್ ಕೊಟ್ಟಿರುವಂಥದ್ದು. ಲಪೋತ್ರ ರಬ್ಬರ್ ಕೋಟೆಡ್ ಗ್ರಾನೈಟ್ ಆಗಿರುತ್ತೆ. 304 ಗೇಜ್ SS ರೇಲಿಂಗ್ಸ್ ಕೊಟ್ಟಿದ್ದಾರೆ. ಇಲ್ಲಿ ವಾಲ್ ಕ್ಲೈನಿಂಗ್ ಎಲ್ಲ ನೋಡ್ತಾ ಇದ್ದೀರಾ, ಗ್ರಾನೈಟು. ಇಲ್ಲಿ ನೀವು ನಿಮಗಿಷ್ಟ ಇರುವಂತಹ ಫೋಟೋ ಫ್ರೇಮ್ ಬೇಕಾದ್ರೆ ಮಾಡ್ಬೋದು. ಲೈಟಿಂಗ್ ಸಿಸ್ಟಮ್ ಎಲ್ಲ ಮಾಡಿಕೊಟ್ಟಿರುವಂಥದ್ದು. ಇನ್ನು ಈ ಪಾರ್ಕಿಂಗಲ್ಲಿ ನಿಂತ್ಕೊಂಡು ಮೇಲ್ಗಡೆ ಸ್ಟೇರ್ಕೇಸ್ ನಿಂತ್ಕೊಂಡು ಪಾರ್ಕಿಂಗ್ನ ನೋಡಬಹುದು. ನೋಡಿ, ಇಲ್ಲಿ 4.5 ಅಡಿ ವೈಡಾಗಿ ಸ್ಟೇರ್ಕೇಸ್ ಇದೆ. ಸೇಮ್ ನಿಮಗೆ ರಬ್ಬರ್ ಕೋಟೆಡು ಲಪೋತ್ರ ಗ್ರಾನೈಟು. ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದೀವಿ, ಸೇಫ್ಟಿ ಇರಲಿ ಅನ್ನೋಕ್ಕೋಸ್ಕರ ಫುಲ್ SS ರೇಲಿಂಗ್ಸ್ ಮಾಡಿಸಿದ್ದೀವಿ. 304 ಗೇಜಿಂದು. ಇನ್ನು ಕವರ್ ಕೂಡ ಓಪನ್ ಮಾಡಿಲ್ಲ. ಸೊ ವಾಲ್ ಕ್ಲೈನಿಂಗ್ ಎಲ್ಲ 2x4 ವೆಟ್ರಿಫೈಡ್ ಟೈಲ್ಸು. ತುಂಬ ಸೇಫ್ಟಿ ಇದೆ. CCTV ಕ್ಯಾಮ್ರಾ ಪ್ರೊವಿಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮೇಲಿಂದ ಕೆಳಗಡೆ ಲೈಕ್ ಈ ಥರ ಇದೆ. ನಾರ್ತ್ ಫೇಸ್ ಮೇನ್ ಡೋರು ಟೀ ಕುಡ್ಡಲ್ಲಿ ಮಾಡಿಕೊಟ್ಟಿರುವಂಥದ್ದು. ವಾಸ್ಕಲ್ ಬಂದು 1 ಅಡಿ ವಾಸ್ಕಲ್ಲು, 12 ಇಂಚು ವಾಸ್ಕಲ್. ಇದು ಒಳಗಡೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಇದೊಂದು ಪೂಜಾ ರೂಮು. ಆ ಕಡೆ ಫೇಸಲ್ಲಿ ಇರುವಂಥದ್ದು. ವೆಸ್ಟ್ ಫೇಸ್ ದೇವ್ರು ನೋಡುತ್ತೆ, ನಾವು ಈಸ್ಟ್ ಫೇಸ್ ನೋಡೋ ಥರ ಮಾಡಿಕೊಟ್ಟಿದ್ದಾರೆ. ಹಿಚ್ಚಿಂಗ್ ಗ್ಲಾಸು. ಈ 2 ಮಧ್ಯದಲ್ಲಿ ಹಾಲು ಬರುತ್ತೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಈ ಮನೆಯ ಮೇನ್ ಡೋರ್ ಏನಿದೆಯಲ್ಲ ಅದು ತೋರಿಸ್ಬೇಕು. 8 ಫೀಟ್ ಹೈಟಲ್ಲಿರುವಂತಹದ್ದು. ಗ್ಲಾಸಿ ಫಿನಿಶ್ PU ಪಾಲಿಷ್ನ ಅಪ್ಲೈ ಮಾಡಿದ್ದಾರೆ. ಇದೊಂದು ಮೇನ್ ಡೋರ್. ಶಬ್ದ ತುಂಬ ಬರುತ್ತೆ, ನಾನು ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಹೇಗಿದೆ ಡೋರ್. ಓಕೆ ಗೆಳೆಯರೆ, ಇವಾಗ ನಾನು ಎಂಟ್ರಿ ಆದೆ, ಪೂಜಾ ರೂಮ್ನ ತೋರಿಸಿದೆ. ಇದೊಂದು ಹಾಲು. ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ಲು. ಈ ಇಟಾಲಿಯನ್ ಮಾರ್ಬಲಲ್ಲಿ ಮತ್ತೆ ಬಾರ್ಡರ್ ಕೂಡ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇದೊಂದು TV ಯೂನಿಟ್ಟು. TV ಯೂನಿಟ್ ಆಪೋಸಿಟು ನೋಡ್ತಾ ಇದ್ದೀರಾ, ಸೋಫಾ ಅಲೈನ್ಮೆಂಟು. ನೀವು U ಶೇಪಲ್ಲಿ ಬೇಕಾದ್ರೆ ದೊಡ್ಡದಾಗಿ ಸೋಫಾನ ಇನ್ಸ್ಟಾಲ್ ಮಾಡ್ಬೋದು. ವೆಂಟಿಲೇಷನ್ಗೆ 4x5 ಇರುವಂತಹ ಬಿಗ್ ವಿಂಡೋ ಬರುತ್ತೆ. ಇಲ್ಲಿ ಫೋಟೋ ಫ್ರೇಮ್ ಥರ ಮಾಡಿಕೊಟ್ಟಿದ್ದೀವಿ, ಡಿಕೋ ಪೇಂಟು. ಲೈಕ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಈ ಹಾಲು. ಫಾಲ್ ಸೀಲಿಂಗ್ ಎಲ್ಲ ನಿಮಗೆ POP PVC ಆ್ಯಂಡ್ ವಿನಿಯರ್ ಇಂಟೀರಿಯರ್ ವರ್ಕ್ ಮಾಡಿ
ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ. ಇದೊಂದು ಹಾಲಲ್ಲಿ ಸೋಫಾ ಎಲಿಮೆಂಟು. ಈಗ ಈ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಮೇನ್ ಡೋರಿಂದ ಬಂದಿದ ತಕ್ಷಣ ಈ ಥರ ನಮಗೆ ನೋಡೋಕ್ಕೆ ಸಿಗುತ್ತೆ. ಎಷ್ಟು ದೊಡ್ಡ ನೀವು ಹೋಮ್ ಥಿಯೇಟರ್ ಬೇಕಾದ್ರೆ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಿ ಅಷ್ಟು ದೊಡ್ಡದಾಗಿ ಟಿ ವಿ ಕ್ಯಾಬಿನೆಟ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಇನ್ಬಿಲ್ಟ್ ವೈರ್ ಸಿಸ್ಟಮ್ ಇದೆ, ಯಾವುದೇ ಹೊರಗಡೆ ವೈರಿಂಗ್ ಕಾಣಿಸೋದಿಲ್ಲ ನಿಮಗೆ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತಿನ್ನೇನು ಈ ಹಾಲಲ್ಲಿ ಅಂತಂದರೆ ಒಂದು ಬಾಲ್ಕನಿ ಸಿಗುತ್ತೆ. ಓಕೆ, ಇದು ವಿಂಡೋ ತೋರಿಸಿದ್ದೀನಿ. ಈ ವಿಂಡೋ ಪಕ್ಕದಲ್ಲಿ ಬಾಲ್ಕನಿ, ಎಲ್ಲ ಡೋರ್ ಆಗಲಿ ವಾಸ್ಕಲ್ಲಾಗಲಿ ಟೀಕ್ ವುಡ್ಡಿಂದು. ಆ್ಯಂಟಿಸ್ಕಿಡ್ ಫ್ಲೋರಿಂಗ್ ಇದೆ. SS ರೇಲಿಂಗ್ಸ್ ಸೇಫ್ಟಿಗೆ ಇನ್ಸ್ಟಾಲ್ ಮಾಡಿದ್ದಾರೆ. PVC ಸ್ಪಾಟ್ಲೈಟು ಎಲ್ಲ ಸಿಗುತ್ತೆ. ಒಂದು ಐಡಿಯಾ ಬರುತ್ತೆ ನೋಡಿ ನಿಮಗೀಗ. ಅಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ಈ ಕಡೆ ನಮ್ಗೆ ಹಾಲ್ ಸಿಗುತ್ತೆ. ತುಂಬ ಡೆವಲಪ್ ಆಗಿದೆ ಏರಿಯಾ ವೈಸು. ಓಕೆ, ವಿಂಡೋ, ಹಾಲು ಮತ್ತು TV ಯೂನಿಟು, ಪೂಜಾ ರೂಮ್. ಈಗ ಪೂಜಾ ರೂಮ್ ನೋಡ್ತಾ ಇದ್ದೀರಾ, ಅದ್ರ ಪಕ್ಕದಲ್ಲಿ ಸ್ಟೇರ್ ಕೇಸ್ ಇದೆ. ಆ ಸ್ಟೇರ್ ಕೇಸ್ ಕೆಳಗಡೆಗೆ ನಮಗೆ UPS ಪಾಯಿಂಟು, ಆ ಸ್ಟೋರೇಜ್ ಬೇಕಾದ್ರೆ ಮಾಡ್ಕೋಬೋದು, UPS ಪಾಯಿಂಟು ಮಾಡ್ಕೋಬೋದು. ನೋಡಿ, ಫುಲ್ ವಿನಿಯರ್ ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿರುವಂತಹ ಪೂಜಾ ರೂಮು. ಸ್ಕೈಲೈಟು ಡೈರೆಕ್ಟಾಗಿ ಪೂಜಾ ರೂಮ್ ಮೇಲೆ ಬರುತ್ತೆ. ಹಿಚ್ಚಿಂಗ್ ಗ್ಲಾಸು, ಇಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಜಾಗ ಇದೆ. ಪೂಜಾ ಸಾಮಗ್ರಿಗಳು ಇಡೋದಕ್ಕೆ ಡ್ರಾಯರ್ ಇದೆ. ಫೋಟೋ ಫ್ರೇಮ್ ಎಲ್ಲ ಇಡೋದಕ್ಕೆ ಕ್ವಾಡ್ಸ್ ಮಾಡಿಕೊಟ್ಟಿದ್ದಾರೆ. ಮಾರ್ಬಲ್ ಅದು, ಸಾರಿ ಕ್ವಾಡ್ಸ್ ಅಲ್ಲ. ಮತ್ತು ಇಂಟೀರಿಯರ್ ವರ್ಕ್ ನೆಕ್ಸ್ಟ್ ಲೆವೆಲ್. ಸ್ಕೈಲೈಟು ಡೈರೆಕ್ಟಾಗಿ ಮನೆ ಮೇಲಿಂದ ಕೆಳಗಡೆ ಬರುತ್ತೆ. ನಿಮಗೆ ಹಿಚ್ಚಿಂಗ್ ಗ್ಲಾಸ್ ಎಲ್ಲ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ. ಓಕೆ, ಬ್ರಾಸ್ ಅದೆಲ್ಲ ಫ್ಲವರ್ ಏನು ಕಾಣಿಸ್ತಾ ಇದೆಯಲ್ಲ ಬ್ರಾಸ್ ಆಗಿರುತ್ತೆ. ಇದೊಂದು ಹಾಲು ಲುಕ್ ಆಯಿತು. ಮತ್ತು ಡೈನಿಂಗ್ ಹಾಲ್ ಏರಿಯಾ, ಅಡುಗೆ ಮನೆ ತೋರಿಸ್ಕೊಡ್ತೀನಿ. ಡೋರ್ ಹಿಂದ್ಗಡೆನೂ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಡೋರ್ ಸಿಕ್ಕಾಪಟ್ಟೆ ಇಷ್ಟಪಡ್ತೀರ ಬಂದರೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮು 1 ಅಡಿದು ವಾಸ್ಕಲ್ ನೋಡ್ತಾ ಇರೋದು, ಖುಷಿಯಾಗುತ್ತೀರ. ಇಲ್ಲೂ ಕೊಡಿ, ಡೋರು ಒಳಗಡೆ ಬರ್ತಾಯಿದ್ದೆ ಹಿಂಗೆ ವೆಲ್ಕಮ್ ಬೋರ್ಡ್ ಫಾಲ್ ಸೀಲಿಂಗ್. ಇದು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಸ್ಟೇರ್ ಕೇಸು ಮೇಲ್ಗಡೆ ಹೋಗೋದಕ್ಕೆ, ಅಂದರೆ 4 ಬೆಡ್ರೂಮ್ಗಳಿದೆ, ಅಲ್ಲಿಗೆ ಸ್ಟೇರ್ ಕೇಸ್ ಮಾಡಿಕೊಟ್ಟಿದ್ದಾರೆ. ಲಿಫ್ಟು ನಮಗೆ ಇಲ್ಲಿದೆ. ಓಕೆ, ಸ್ಟೇರ್ ಕೇಸ್ ಆಪೋಸಿಟು ಲಿಫ್ಟು. ಆ ಎರಡರ ಮಧ್ಯದಲ್ಲಿ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಡೈನಿಂಗ್ ಹಾಲ್ ಏರಿಯಾ ಮತ್ತು ಅಡುಗೆ ಮನೆ ಹೋಗೋದಕ್ಕೆ 3D ಗ್ಲಾಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನೀವು ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡ್ರೂ ಈ ಮಿರರಲ್ಲಿ ಕಾಣಿಸ್ತೀರಾ, ಹಾಗಾಗಿ ನೋಡ್ತಿದ್ದೀರಾ. ಆ ವಾಲ್ ಕ್ಲೈಂಡಿಂಗು ಏನಿದೆಯಲ್ಲ ಗ್ಲಾಸಿ, ಇದು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಎಲ್ಲ ಇದೆ. ಇದು ಪಕ್ಕದಲ್ಲೇ ನಿಮಗೆ ಒಂದು ಕಾಮನ್ ಆಗಿ ಬಾತ್ರೂಮ್ ಇದೆ. ವಾಲ್ಮೌಂಟ್ ಕಮೋಡು, ಜಾಗ್ವಾರ್ ಫಿಟ್ಟಿಂಗು, ಸೆರಾಮಿಕ್ ಟೈಲ್ಸು, ಮ್ಯಾಟ್ ಫಿನಿಶಿಂಗ್ ಆಗಿರುತ್ತೆ. ಓಕೆ, ಮತ್ತು ಇಲ್ಲಿ ಇದು ಡೈನಿಂಗ್ ಹಾಲ್ ಏರಿಯಾ. ಡೈನಿಂಗ್ ಹಾಲ್ ಏರಿಯಾದಲ್ಲಿ ನೀವು 6 ರಿಂದ 8 ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಇಟ್ಕೋಬೋದು. ಮತ್ತು ಬಿಗ್ ವಿಂಡೋ ಇದೆ. ಹಾಗೆ ವಿನಿಯರ್ ಲ್ಯಾಮಿನೇಷನಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಇದೊಂದು ಡೈನಿಂಗ್ ಹಾಲ್ ಏರಿಯಾ ಆಯಿತು. ಈಗ ಆ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಒಂದು ಕ್ಲಿಯರಿಟಿ ಈಗ ನಿಮಗೆ ಬರುತ್ತೆ ನೋಡಿ. ನಾನು ಪೂಜಾ ರೂಮ್ ತೋರಿಸಿ ಹಾಗೆ ಸ್ಟ್ರೈಟಾಗಿ ಫಾರ್ವರ್ಡ್ ಬಂದ ಸ್ಟೇರ್ ಕೇಸ್ ತೋರಿಸಿದೆ, ಕಾಮನ್ ಬಾತ್ರೂಮ್ ತೋರಿಸಿದೆ, ಅದರ ಆಪೋಸಿಟ್ಟೇ ಲಿಫ್ಟು. ಓಕೆ, ಈಗ ಅಡುಗೆ ಮನೆ. ನಾನು ನಿಂತಿರುವ ಸ್ಥಳ ಡೈನಿಂಗ್ ಹಾಲ್ ಏರಿಯಾ. ಇಲ್ಲಿ ಎಷ್ಟು ತಲೆ ಓಡಿಸಿ ಇವರು ಮಾಡಿದ್ದಾರೆ ಅಡುಗೆ ಮನೆ ಅಂತಂದರೆ, ನನ್ನಂತನಾಗಿದ್ದಿದ್ರೆ ಬಿಲ್ಡರು ಇದು ವಾಲ್ ಮಾಡಿ ಬಿಟ್ಬಿಡ್ತಿದ್ದೆ, ತಲೆನೋವು ಬಿಡ ಅಂತ. ಇವ್ರು ಇಷ್ಟರಲ್ಲೇ ಎಷ್ಟು ಚೆನ್ನಾಗಿ ಮುದ್ದಾಗಿ ಈ ಪ್ಯಾಂಟ್ರಿ ಯೂನಿಟ್ ಕೊಟ್ಟಿದ್ದಾರೆ ಅಂತಂದರೆ ಆ್ಯಕ್ಚುಲಿ ಅಪ್ರಿಷಿಯೇಟ್. ತುಂಬ ಚೆನ್ನಾಗಿ ಬಂದಿದೆ. ನಾನು ತೋರಿಸ್ತಾ ಇರೋದಕ್ಕೂ ವಿಡಿಯೋದಲ್ಲಿ ನೀವು ಬಂದು ಡೈರೆಕ್ಟಾಗಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ದಯವಿಟ್ಟು ಒಂದು ಸಲ ಬಂದು ನೋಡಿ. ಯುಟಿಲಿಟಿ ಇದೆ, ತೋರಿಸ್ತೀನಿ. ಫಸ್ಟು ನನಗೆ ಅಡುಗೆ ಮನೆ ತೋರಿಸ್ತೀನಿ. ಫುಲ್ ಎಂಟೈರ್ ಬಿಲ್ಡಿಂಗ್ ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ. ಯು ಶೇಪ್ ಸ್ಲ್ಯಾಬು ಅಡುಗೆ ಮನೆ. ಅಕ್ರಾಲಿಕ್ ಲ್ಯಾಮಿನೇಷನ್ನು, ಟ್ಯಾಂಡಮ್ ಬಾಕ್ಸ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ.
ನೋಡ್ತಾ ಇದ್ದೀರಾ. ಓಕೆ, ಇದಕ್ಕೆ ಹಾಕಿರುವಂಥ ಟೈಲ್ಸ್ ಕೂಡ ಇಂಪಾರ್ಟೆಂಟ್ ಮಾಡಿಸಿರೋದು. ನೀವಿಲ್ಲಿ ಗ್ಯಾಸ್ನ ಇಟ್ಕೋಬಹುದು, ಮೇಲ್ಗಡೆ ಚಿಮ್ನಿ ಪಾಯಿಂಟ್ ಬರುತ್ತೆ, ವೆಂಟಿಲೇಷನ್ಗೆ ಒಂದು ವಿಂಡೋ, ಇಲ್ಲೊಂದು ವಿಂಡೋ ಇದೆ, ಇಲ್ಲಿ ವಾಟರ್ ಪ್ಯೂರಿಫೈ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು ಹೇಳಿದ್ದು ಆ್ಯಕ್ಚುಲಿ ಆ ಕಡೆಯಿಂದ ಈ ಕಡೆ. ಈ ಪ್ಯಾಂಟ್ರಿ ಯೂನಿಟ್ ಹೇಗಂದರೆ ರೆಡಿಮೇಡ್ ಕೊಟ್ಟಿರ್ತಾರೆ ಎಲ್ಲರೂ, ಇವರು ಇಂಟೀರಿಯರ್ ವರ್ಕಲ್ಲಿ ಇಲ್ಲೇ ಮಾಡಿಸಿರೋದು. ಎಲ್ಲ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳಿವೆ ಎಲ್ಲ. 1 2 3 4 5 6 7 ಇದ್ದಾವೆ. ಚೆನ್ನಾಗಿ ಬಂದಿದೆ ಅದು, ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ನಾವು ಮಾಡಿಸ್ಕೋಬೋದು ಮನೇಲಿ. ಮತ್ತು ಯುಟಿಲಿಟಿಯಿಂದ ಹಿಡಿದು ಬಾತ್ರೂಮ್ ಡೋರಿಂದ ಹಿಡಿದು ಎಲ್ಲ ನಿಮಗೆ ಟೀಕುಡ್ಡಿಂದಾಗಿರುತ್ತೆ. ಯುಟಿಲಿಟಿನೂ ಅಷ್ಟೇ ತುಂಬ ಇಷ್ಟಪಡ್ತೀರಾ. ನೋಡಿ, ಪಾತ್ರೆ ಎಲ್ಲ ಅಲ್ಲಿ ತೊಳೆಯೋದಕ್ಕೆ ಕಷ್ಟ ಆದರೆ ಇಲ್ಲಿ ತೊಗೊಂಬಂದು ತೊಳೆಯಿರಿ, ಇಲ್ಲಾಂದರೆ ಡಿಶ್ ವಾಷರ್ ಬೇಕಾದ್ರೆ ಇಟ್ಕೋಬೋದು. ಪ್ಲಗ್ ಪಾಯಿಂಟು, ಇನ್ಲೆಟ್, ಔಟ್ಲೆಟ್ ಎಲ್ಲ ಇಲ್ಲೇ ಇದೆ. ತೊಳೆದಿರೋಂಥ ಪಾತ್ರೆ ಎಲ್ಲ ಬೇಕಾದರೆ ಹ್ಯಾಂಗ್ ಮಾಡೋದಕ್ಕೆ, ನೀರು ಇಳಿಯೋದಕ್ಕೆ ಸೆಲ್ಫ್ಗಳು ಮಾಡಿಕೊಟ್ಟಿದ್ದಾರೆ. ಮತ್ತು ಸೇಫ್ಟಿಗೆ MS ರಿಲ್ಲಿಂಗ್ಸ್ ಇದೆ. ಈ ಡೋರ್ ಹಿಂದ್ಗಡೆ ಕೂಡ ಅದೇ ಥರ ಸ್ಟೆಪ್ಸ್ ಮಾಡಿಕೊಟ್ಟಿದ್ದಾರೆ. ಸ್ಟೋರೇಜ್ಗೇನು ಬರ ಇಲ್ಲ. ಮನೆ ಮಾತ್ರ ಅವ್ರದ್ದು ಸ್ವಂತ ಮನೆಯನ್ನು ನೋಡ್ತಾರ ಮಾಡಿದ್ದಾರೆ. ಸೇಲ್ ಬಿಲ್ಡಿಂಗ್ ಅಲ್ವೇ ಅಲ್ವ ಇದು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಬಂದಿದೆ. ಡೋರ್ ಹಾಕೊಂಡ್ಬಿಡ್ತೀನಿ ರೀ. ಹಾಂ, ಡನ್ ಗೆಳೆಯರೆ. ಇದಿಷ್ಟು ಈ ಫಸ್ಟ್ ಫ್ಲೋರಲ್ಲಿ ಇವ್ರು ಮಾಡಿಕೊಟ್ಟಿರೋಂಥದ್ದು. ತುಂಬ ಪ್ರಯತ್ನ ಪಟ್ಟಿದ್ದೀನಿ ತೋರಿಸೋದಕ್ಕೆ. ಚಿಕ್ಕ ಪಾಯಿಂಟ್ಗಳನ್ನು ತುಂಬ ಇಂಪಾರ್ಟೆಂಟಾಗಿ ತೊಗೊಂಡು ಮಾಡಿದ್ದಾರೆ. ನಾನು ಆದಷ್ಟು ತುಂಬ ಟ್ರೈ ಮಾಡಿದ್ದೀನಿ ತೋರಿಸೋದಕ್ಕೆ, ಆಯಿತಾ. ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ನೋಡಿ. 3.5 ಅಡಿ ವೈಡ್ ಆಗಿದೆ. ಪೂಜಾ ರೂಮ್ಗೆ ಯಾವುದೇ ಥರದ್ದು ಟಚಿಂಗ್ ಇಲ್ಲ, ತುಂಬ ಗ್ಯಾಪ್ ಇದೆ. ಇಲ್ಲಿಂದ ಹಿಡಿದು ಆ ಕಡೆಯಿಂದ ಯಾವುದೇ ಥರದ್ದು ಪೂಜಾ ರೂಮ್ಗೆ ಡಿಸ್ಟರ್ಬೆನ್ಸ್ ಇಲ್ಲ. ಟೀಕುಡ್ ಪಿಲ್ಲರ್ ಆಗಿರುತ್ತೆ. 12 mm ಟಫನ್ ಗ್ಲಾಸು ಮತ್ತು ಇಟಾಲಿಯನ್ ಸ್ಟೇರ್ ಕೇಸ್ ಆಗಿರುತ್ತೆ. ಇಲ್ಲಿ ರ್ಯಾಫ್ಟರು, ಅದರಲ್ಲಿ ಪ್ರೊಫೈಲ್ ಲೈಟ್ಗಳೆಲ್ಲ ಕೊಟ್ಟಿದ್ದಾರೆ. ನಿಮ್ಗೆ ಆ ಪ್ರೊಫೈಲ್ ಲೈಟ್ ಇರೋದ್ರಿಂದ ಇಲ್ಲಿ ಸ್ಟೇರ್ ಕೇಸ್ ಲೈಟ್ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಇಲ್ಲಿ ಅಲ್ಲಿ ತುಂಬ ಲೈಟಿಂಗ್ ಆಗಿಬಿಡುತ್ತೆ. ಬಟ್ ಇದು ತುಂಬ ಚೆನ್ನಾಗಿ ಬಂದಿದೆ. ಆಯಿತಾ. ಈಗ ಈ ಪೂಜಾ ರೂಮು ಮೇಲ್ಗಡೆಗೆ ಸ್ಕೈಲೈಟ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಟಾಪ್ ಟು ಬಾಟಮ್ ಈ ಥರ, ಸರಿನಾ. ಎಷ್ಟು ನೀಟಾಗಿ ಮಾಡಿದ್ದಾರೆ ಗೊತ್ತಾ ಮನೆಯದು. ಒಂದು ಮೂಲೆಯಲ್ಲಿ ಒಂದು ಕಡ್ಡಿ, ಒಂದು ಕಸ ಏನೂ ಇಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ 2 ಬೆಡ್ರೂಮ್ ಇದೆ. ಅಲ್ಲಿ ಒಂದು, ಈ ಕಡೆ ಒಂದು. ಇದು ಮಾಸ್ಟರ್ ಬೆಡ್ರೂಮು, ಅದು ಚಿಲ್ಡ್ರನ್ ಬೆಡ್ರೂಮು. ಆ 2 ಮಧ್ಯದಲ್ಲಿ ನಮಗೆ ಲಿಫ್ಟ್ ಪ್ರಾವಿಷನ್ನು, ಮತ್ತು ಇಲ್ಲಿ ವರ್ಕ್ ಫ್ರಮ್ ಹೋಮ್, ಆಫೀಸ್ ರೂಮ್ ಏನಾದರೂ ಮಾಡ್ಕೋಬೋದು. ಸಿಟ್ ಔಟ್ ಏರಿಯಾ ಆ ಥರ ಇದೆ, ಸರಿನಾ. ಇದೊಂದು ಸ್ಟೇರ್ ಕೇಸ್, ರೌಂಡ್ ಸರ್ಕಲ್ ಸ್ಟೇರ್ ಕೇಸ್. ಇಲ್ಲಿ ನೋಡಿ ಯಾರಿಗೆ ಕೊಡ್ತಾರೆ ಈ ಥರ ಎಲ್ಲ. ಕ್ರಾಸ್ ವೆಂಟಿಲೇಷನ್ 2 ಕಡೆಯಿಂದನೂ ಬೆಳಕು ಬರುತ್ತೆ. ಆ್ಯಕ್ಚುಲಿ ನ್ಯಾಚುರಲ್ ಲೈಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸಮಯ ಈಗ ಸಂಜೆ ಆದರೂ ತುಂಬ ಚೆನ್ನಾಗಿ ಲೈಟಿಂಗ್ ಇದೆ. ಓಕೆ, ನಾನೀಗ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಗೆಳೆಯರೆ, ಇದು ಒಂದು ಮಾಸ್ಟರ್ ಬೆಡ್ರೂಮ್. ಮನೆಯ ಮಾಲೀಕ ಇರುವಂತಹ ಕೊಠಡಿ. ಸ್ಮಾರ್ಟ್ ಮಾರ್ಬಲ್ ಫ್ಲೋರಿಂಗು, ಕಿಂಗ್ ಸೈಜ್ ಕಾಟು ವಿತ್ ಡ್ರಾಯರ್ ಸ್ಟೋರೇಜು. ವಾವ್. ವಾರ್ಡ್ರೋಬರ್ ನೋಡಿ, 2 ವಾರ್ಡ್ರೋಬರ್ ಇದೆ. ಗಂಡ ಹೆಂಡ್ತಿದ್ರು ಇಟ್ಕೋಬೋದು. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ವಾಲ್ ಕ್ಲೈನಿಂಗ್ ಸಿಗುತ್ತೆ. ಪ್ರೀಮಿಯಂ ಲುಕ್ ಇದೆ, ಡೌಟೇ ಇಲ್ಲ. ಒಳ್ಳೆ ಫಸ್ಟ್ ಕ್ಲಾಸ್ ಇಂಟೀರಿಯರ್ ವರ್ಕು, ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿ ಬಂದಿದೆ. ಓಕೆನಾ. ಇದೊಂದು ಕಿಂಗ್ ಸೈಜ್ ಕಾಟ್ ಆಯಿತು. ಮತ್ತು ವೆಂಟಿಲೇಷನ್ಗೆ ಕೆಳಗಡೆ ಏನು ಯೂಸ್ ಮಾಡಿದಾರಲ್ಲ, 4x5 ಬಿಗ್ ವಿಂಡೋ ಅದೇ ಬರುತ್ತೆ. ಮತ್ತು ಪ್ಲೇನ್ TV ಯೂನಿಟ್ಟು, ಜಸ್ಟ್ ಸ್ಟ್ಯಾಂಡ್ ಇದೆ, ನೀವು ಬೇಕಾದರೆ ಅಲ್ಲಿ ಹ್ಯಾಂಗ್ ಮಾಡ್ಕೋಬೋದು. ಬಾಲ್ಕನಿ ಇದೆ, ವಾಕಿಂಗ್ ವಾರ್ಡ್ರೋಬರು ಆ್ಯಂಡ್ ಬಾತ್ರೂಮ್ ಇದೆ. ಹೊರಗಡೆಯಿಂದ ಎಷ್ಟು ಡೀಸೆಂಟಾಗಿ ಕಾಣಿಸ್ತಿದ್ದು ಈ ಮನೆ, ಒಳಗಡೆ ಬಂದಮೇಲೆ ಅಷ್ಟೇ ವೈಲೆಂಟಾಗಿದೆ. ಆ್ಯಸ್ ಇಟ್ ಈಸ್ ಸೇಮ್ ಬಾಲ್ಕನಿ ನೋಡಿ, ಎಷ್ಟು ಪ್ಲ್ಯಾನಿಂಗಲ್ಲಿ ಮಾಡಿದರೆ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಅದು ತುಂಬ ಡೆವಲಪ್ ಆಗಿದೆ ಏರಿಯಾ ವೈಸು.
ಓಕೆ, ಇನ್ನು ಮೇಲ್ಗಡೆ ತುಂಬ ಇದೆ ಈ ಮನೆ ಬಗ್ಗೆ ಹೇಳೋದು. ತುಂಬಾ ಮಾಡಿಕೊಟ್ಟಿದ್ದಾರೆ ಇವರು. ಏನೇನೋ ಇದೆ, ಅದು ನನಗೆ ಗೊತ್ತಿಲ್ಲದಿರೋ ಹೆಸರುಗಳೆಲ್ಲ ಇದೆ. ಅದೆಲ್ಲ ತೋರಿಸ್ತೀನಿ ಇವತ್ತು, ನೀವು ನೋಡಿ ಅಂತೆ. ನೋಡಿ, ವಾಕಿಂಗ್ ವಾಟರ್ ಬಾರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಎಲ್ಲ ಇಲ್ಲೇ ಬರುತ್ತೆ, ಸ್ಟೋರೇಜ್ ಎಲ್ಲ ಇಲ್ಲಿ ಮಾಡ್ಕೋಬಹುದು. ಅದ್ರ ಪಕ್ಕದಲ್ಲೇ ಬಾತ್ರೂಮು, ಎಲ್ಲ ವಾಲ್ಮಾರ್ಟ್ ಕಮೋಡು ಮತ್ತು ಜಾಗರ್ ಫಿಟ್ಟಿಂಗು, ವೆಂಟಿಲೇಷನ್ಗೆ ಅಲ್ಲಿ ಬಿಟ್ಟಿದ್ದಾರೆ. ವೆರಿ ವೆಲ್ ಚಿಲಿ. ಬಾತ್ರೂಮ್ ಡೋರ್ ಆಲ್ಸೋ ಟೀ ಕುಡ್ ಅಂತ ಹೇಳಿದ್ದೀನಿ. ಇದಿಷ್ಟು ಮಾಸ್ಟರ್ ಬೆಡ್ರೂಮ್ ಆಯಿತು. ಈಗ ಚಿಲ್ಡ್ರನ್ ಬೆಡ್ರೂಮು. ಇಲ್ಲಿ ಲಿಫ್ಟು, ಸ್ಟೇರ್ ಕೇಸ್ ಆಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. ತೋರಿಸ್ಕೊಡ್ತೀನಿ ನೋಡಿ. ಇಲ್ಲೂ ಕೂಡ ಸಮಥಿಂಗ್ ಇಟ್ಕೊಳ್ಳಿ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ವಾಲ್ ಮಾಡಿದ್ದೀರ, ಖರ್ಚೇ ಇಲ್ಲ ರೀ, ಅದು ಜಾಗನೂ ಯುಟಿಲೈಸ್ ಮಾಡಿಕೊಟ್ಟಿದ್ದಾರೆ. ಸ್ಮಾರ್ಟ್ ಮಾರ್ಬಲ್ ಫ್ಲೋರಿಂಗು, ಕಿಂಗ್ ಸೈಜ್ ಕಾಟು, ಇಂಟೀರಿಯರ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ ಅಂತ ಇದ್ದೆ. ಅದೆಲ್ಲ ನಿಮಗೆ ಫ್ರೇಮ್ ವೈಸ್ ಮಾಡಿರೋದು. ವಾವ್, POP ಫಾಲ್ ಸೀಲಿಂಗು ಮತ್ತು ಒಂದು ಇಂಟೀರಿಯರ್ ವರ್ಕ್ ಸಿಗುತ್ತೆ. ಮೊಬೈಲ್ ಹೋಲ್ಡರ್ ಎಲ್ಲ ಇದೆ. ಮತ್ತು ಈ ಕಡೆ ಸೈಡಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಲ್ಲ, ಪಕ್ಕದ ಬಿಲ್ಡಿಂಗ್ ಲೈಫ್ ಲಾಂಗ್ ಬರೋಲ್ಲ ಅಷ್ಟೇ. ಅದು 4x4 ಬಿಗ್ ವಿಂಡೋ ಬರುತ್ತೆ. ಇಲ್ಲೂ ಕೂಡ ಏನೋ ಮಾಡಿದ್ದಾರೆ, ಫ್ರೇಮ್. ನೀವು ಫೋಟೋ ಬೇಕಾದ್ರೆ ಇಟ್ಕೋಬೋದು, ಮಿರರ್ ಬೇಕಾದ್ರೆ ಮಿರರ್ ಅಲ್ಲಿದೆ, ಬಟ್ ಇವರು ಫೋಟೋ ಫ್ರೇಮ್ ಥರ ಮಾಡಿಕೊಟ್ಟಿದ್ದಾರೆ ವಿತ್ ಲೈಟಿಂಗ್ ಎಲ್ಲ ಇದೆ ಅದರಲ್ಲಿ. ಸರಿನಾ? ಇರಿ, ಈ ಕಡೆಯಿಂದ ತೋರಿಸ್ತೀನಿ, ಒಂದು ಐಡಿಯಾ ಬರುತ್ತೆ. ಸರಿನಾ? ಇವಾಗ ಈ ಕಡೆಯಿಂದ ನೋಡಿ, ಫುಲ್ ಬೆಡ್ರೂಮ್ನ ಕವರ್ ಮಾಡಿದ್ದೀನಿ. ವಾಕಿಂಗ್ ವಾರ್ಡ್ರೋಬ್ ಸಿಗುತ್ತೆ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಇದು ಬಾತ್ರೂಮ್ ಆಗಿರುತ್ತೆ. ಡೋರ್ನ ಓಪನ್ ಮಾಡಿಕೊಡಿ. ಓಹ್ ನೋಡಿ, ಇಲ್ಲೆಲ್ಲ ಡ್ರಾಯರು, ಲೈಟಿಂಗು ತುಂಬಿಸ್ಬಿಟ್ಟಿದ್ದಾರೆ. ಅದು ಕ್ವಾಲಿಟಿ ಎಲ್ಲ ಸುಮ್ಮನೆ ತುಂಬಿಸೋದಲ್ಲ, ಅದು ಮಿರರು. ಓಕೆನಾ? ಅದು ಪಕ್ಕದಲ್ಲೇ ಬಾತ್ರೂಮ್. ಆ್ಯಂಟಿಸಿಡ್ ಫ್ಲೋರಿಂಗ್, 2x4 ವೆಟ್ರಿಫೈಡ್ ಟೈಲ್ಸ್, ವಾಲ್ ಕ್ಲೈಂಡಿಂಗು, ಜಾಗ್ವಾರ್ ಫಿಟ್ಟಿಂಗು, ಎಲ್ಲ ಪಿನ್ ಟು ಪಿನ್ ರೆಡಿ ಇದೆ. ಜಸ್ಟ್ ಹಾಲು ನುಗ್ಸೋದಷ್ಟೇ, ಗೃಹ ಪ್ರವೇಶ. ಇದು ಫುಲ್ ಬೇಕಾದ್ರೆ ಓಪನ್ ಮಾಡ್ಕೋಬೋದು. ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮು ಅಥವಾ ಚಿಲ್ಡ್ರನ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫ್ಲೋರ್ ಮೂವ್ ಆಗೋಣ. ನೋಡಿ, ಇಲ್ಲೇ ಕೆಳಗಡೆ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಕಂಟಿನ್ಯೂ ಕೆಳಗಡೆಯಿಂದ ಹಿಡಿದು ಮೇಲ್ಗಡೆವರೆಗೂ ನಿಮಗೆ ಅದು ಪ್ರೊಫೈಲ್ ಲೈಟು ಕಂಟಿನ್ಯೂ ಸಿಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಕೆಳಗಡೆ ಸ್ಟೇರ್ ಕೇಸಿಂದ ಈ ಕಡೆ ಕಂಟಿನ್ಯೂ ಸಿಗುತ್ತೆ. ನ್ಯಾಚುರಲ್ ಲೈಟು ಮನೆ ಒಳಗಡೆ ಬಂದು ಮತ್ತು ಆ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿರೋದು. ಓಕೆ, ಸ್ಕೈ ಲೈಟು ಆಲ್ಮೋಸ್ಟ್ ಮೇಲೆ ಇದೆ. ಇಲ್ಲೂ ಕೂಡ 2 ಬೆಡ್ರೂಮ್ಗಳಿದ್ದಾವೆ ನೋಡಿ. ಇಲ್ಲಿ ನೀವು ಸಿಟ್ಔಟು ಅಥವಾ ಆಫೀಸ್ ರೂಮ್ ಇಲ್ಲೂ ಕೂಡ ಏನಾದರೂ ಮಾಡ್ಕೋಬೋದು. 2 ಜಾಗ ಇದೆ ಅಲ್ವಾ, ಹಾಗಾಗಿ ಮಾಡಿಕೊಟ್ಟಿರುವಂಥದ್ದು. POP ಫಾಲ್ ಸೀಲಿಂಗ್ PVC ಅಟ್ಯಾಚ್ ಆಗಿದೆ. ಮತ್ತು ಕಾರ್ನರ್ ವೆಂಟಿಲೇಷನ್ಗೆ ವಿಂಡೋ, ಲಿಫ್ಟು ಇಲ್ಲಿದೆ. ಇದು 3rd ಬೆಡ್ರೂಮು, ಇದು 4th ಬೆಡ್ರೂಮ್. ಸರಿನಾ? ಓಕೆ, ಇದು 3rd ಮಾಸ್ಟರ್ ಬೆಡ್ರೂಮ್. ಸೇಮ್ ಸ್ಮಾರ್ಟ್ ಮಾರ್ಬಲ್ ಬೇಬಿ ಸಿಟ್ಔಟ್ ವಿಂಡೋ ಮಾಡಿಕೊಟ್ಟಿದ್ದಾರೆ. ಇಂಟೀರಿಯರ್ ವರ್ಕ್, ವಾರ್ಡ್ರೋಬರ್ಗಳು, ಕೆಳಗಡೆ ಹಿಡನ್ ಡ್ರಾಯರ್ಗಳು, ಹ್ಯಾಂಡಲ್ ಲೆಸ್, ಜಸ್ಟ್ ಪ್ರೆಸ್ ಮಾಡಿದರೆ ಡೋರ್ ಓಪನ್ ಆಗುತ್ತೆ. ಮಕ್ಕಳನ್ನ ಕೂತ್ಕೊಂಡು ಆಟ ಆಡಿಸ್ಕೋಬೋದು. ಇವು ತಲೆಯಲ್ಲಿ ಹೆಂಗೆ ಇಟ್ಕೊತಾರೋ ಗೊತ್ತಿಲ್ಲ, ಅವೆಲ್ಲ ಐಡಿಯಾಗಳು, ಎಕ್ಸ್ಪೆರಿಮೆಂಟ್. ಇದು ನೋಡಿ ಸಖತ್ತಾಗಿದೆ. ಇದೊಂದು ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ಇಂಟೀರಿಯರ್ ವರ್ಕ್ ಮಾಡಿರುವಂತಹ ವಾಲ್ ಕ್ಲೈಂಡಿಂಗು ವಿತ್ ಲೈಟಿಂಗ್ ನೋಡಿ, ಸಿಸ್ಟಮ್ ಹೆಂಗೆ ಬಂದಿದೆ ಅದು. ವೆರಿ ಗುಡ್. ಆ್ಯಕ್ಚುಲಿ ನಾನು ಈ ಮನೆ ಬಗ್ಗೆ ತುಂಬ ಹೊಗಳಿದ್ದೀನಿ ಅನಿಸುತ್ತೆ, ಬಟ್ ನಾನು ಹೊಗಳೋಕ್ಕಿಂತಲೂ ಜಾಸ್ತಿ ಡಿಮ್ಯಾಂಡ್ ಇದೆ ಈ ಮನೆಗೆ. ನನಗೆ ಖುಷಿಯಾಗುತ್ತೆ ನೋಡ್ತಾ ಇದ್ದಂಗೆ. ಓನರ್ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾಯಿದೆ, ದಯವಿಟ್ಟು ಫೋನ್ ಮಾಡಿ ಮಾತಾಡಿ. BBMP ಏಕಾತಲ್ವಾ, ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಇದೆ.
ವಾರ್ಡ್ರೋಬರ್ ಎಲ್ಲ ಇಲ್ಲಿ ಇನ್ನೂ ಇದೆ ನೋಡಿ, ಇಲ್ಲೂ ವಾರ್ಡ್ರೋಬರು, ಅಲ್ಲೂ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟು ಮತ್ತು ಬಾತ್ರೂಮ್ ನೋಡಿ ಎಷ್ಟು ನೀಟಾಗಿ ಎಷ್ಟು ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ವಾಲ್ ಕ್ಲೈನಿಂಗ್ ಎಲ್ಲ 2x4 ಟೈಲ್ಸು ಮತ್ತು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಜಾಗವಾರ್ದು, ಆ್ಯಂಟಿ ಸ್ಕಿಡ್ ಫ್ಲೋರಿಂಗು. ಇದಿಷ್ಟು ಥರ್ಡ್ ಬೆಡ್ರೂಮ್. ಇದರ ಆಪೋಸಿಟೇ ಫೋರ್ತ್ ಬೆಡ್ರೂಮ್ ಇದೆ. ವಿಡಿಯೋ ತುಂಬ ಲೆಂತಿ ಇದೆ, ಬಿಕಾಸ್ ಕ್ವಾಲಿಟಿನೂ ಹಂಗೆ ಇದೆ ನೋಡಿ. ಇಲ್ಲಿ ನಾನು ಏನು ತೋರಿಸ್ಲಿ ಏನು ಬಿಡಲಿ ಗೊತ್ತೇ ಆಗ್ತಾಯಿಲ್ಲ. ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 4 ಬೆಡ್ರೂಮ್ ಇರುವಂತಹ ದೊಡ್ಡ ಮನೆ ಇದು, ಅರಮನೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಸ್ಮಾರ್ಟ್ ಮಾರ್ಬಲ್ಸ್ ಕೊಟ್ಟಿದ್ದಾರೆ, ಮೊಬೈಲ್ ಹೋಲ್ಡರು, ಇಂಟೀರಿಯರ್ ವರ್ಕ್, ವಾಲ್ ಕ್ಲೈನಿಂಗು ಮತ್ತು POP ಫಾಲ್ ಸೀಲಿಂಗು. ಇಲ್ಲಿ ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಗುರು ಈ ಮನೆಗೆ ಇವರು. ನಂದು ಅಂತ ಮಾಡಿದರೆ ಇದೇ ಥರ ಕ್ವಾಲಿಟಿ ಔಟ್ಪುಟ್ ಬರೋದು. ಸುಮ್ಮನೆ ಕಟ್ಟಿ ಸೇಲ್ ಮಾಡ್ತೀನಿ ಅಂದರೆ ಇದ್ರಾಗ ಒಂದು ಬರೋಲ್ಲ. ಅಷ್ಟು ಚೆನ್ನಾಗಿದೆ ಇದು. ಅಲ್ಲಿ ಕೊಟ್ಟಿದ್ರಲ್ವ ಕೆಳಗಡೆ ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ವಾರ್ಡ್ರೋಬರ್ ಇಲ್ಲಿ ಸಿಗುತ್ತೆ. ಎಷ್ಟಿದೆ ನೋಡ್ಕೊಳ್ಳಿ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಅದರ ಪಕ್ಕದಲ್ಲಿ ಬಾತ್ರೂಮ್. ಓಕೆ, ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಮನೆ. ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು ತಗೊಳ್ಳೋರು, ತುಂಬ ಲಕ್ಕಿ ತಗೊಳ್ಳೋರು. ಒಳ್ಳೆಯದಾಗಲಿ. ತೊಗೊಂಡ್ಮೇಲೆ ಇದೇ ಥರ ಅವ್ರು ಮೇಂಟೈನ್ ಮಾಡಿದರೆ ಒಳ್ಳೆಯದು. ಸ್ಟೇರ್ ಕೇಸಿಂದ ಮತ್ತೆ ಹೋಗ್ತಾಯಿದ್ದೀನಿ. ಲೈಕ್ ಲಿಫ್ಟ್ ನಮಗೆ ಇಲ್ಲಿವರೆಗೂ ಸಿಗುತ್ತೆ ನೋಡಿ. ಸ್ಕೈಲೈಟ್ ಅದಕ್ಕೆ ಎಷ್ಟೋ ಖರ್ಚು ಮಾಡಿದ್ದಾರೆ ಗುರು, ಅದು ಸುಮ್ಮನೆ ಬಂದಿಲ್ಲ. ಅದು ಲುಕ್ಕು, ಅದು ಫಿನಿಷಿಂಗ್ ಮಾಡೋದಕ್ಕೆ ಎಷ್ಟು ಸಾಹಸ ಮಾಡಿದ್ದಾರೆ ಅಂದರೆ ಇವರು ಓನರು ಹೇಳಿದರು ಅದ್ರ ಬಗ್ಗೆ. ನಿಮಗೆ ಆ್ಯಕ್ಚುಲಿ ಟಾಪ್ ಫ್ಲೋರಲ್ಲಿ ಈ ಮನೆಯಲ್ಲಿ ನೆಮ್ಮದಿ ಇರೋದು. ಓಕೆ, ಫುಲ್ ಕವರ್ ಮಾಡಿದ್ದೀನಿ. ಈ ಸ್ಕೈಲೈಟ್ ಏನಿದೆಯಲ್ಲ, ಒಂದೊಂದು ಪಿನ್ ಕೂಡ ಇಂಪಾರ್ಟೆಂಟು, ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟಾಗಿ ಪೂಜಾ ರೂಮ್ ಮೇಲ್ಗಡೆ ಬರುತ್ತೆ, ಈ ಥರ ಇದೆ. ಸರಿ, ಈಗ ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ವಾಷಿಂಗ್ ಮೆಷಿನ್ ಇಲ್ಲೇ ಇಟ್ಕೋಬೋದು. ಔಟ್ಲೆಟು, ಇನ್ಲೆಟು, ಪ್ಲಗ್ ಪಾಯಿಂಟು. ಈ ಕಡೆ ಹಾಫ್ ಟೆರೆಸ್ ಬರುತ್ತೆ, ಈ ಕಡೆ ಮಲ್ಟಿಪರ್ಪಸ್ ಬಾರ್ ಕೌಂಟ್ರು, ಜಿಮ್ಮು, ಏನು ಬೇಕಾದ್ರೂ ಮಾಡ್ಕೋಬೋದು. ಇದು ಈ ಮನೆಯ ನನ್ನ ಫೇವ್ರೆಟ್ ಸ್ಥಳ ಅಂತಲೇ ಹೇಳ್ಬೋದು. ಡೋರ್ ನೋಡಿ, ಗ್ಲಾಸ್ ಡೋರು, ಎರಡು ಕಡೆನೂ ಹನಿ ಬೀ ಥರ ಇದೆ. ಇದು ಸೆರಾಮಿಕ್ ಟೈಲ್ಸು, ಆ್ಯಂಟಿ ಸ್ಕಿಡ್ಡು, UPVC ಸ್ಲೈಡಿಂಗ್ ವಿಂಡೋ, ಮೇಲ್ಗಡೆ ಟಫನ್ ಗ್ಲಾಸು. ಉಯ್ಯಲ್ಲೇ ಹಾಕೊಂಡು ಮಳೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಇಲ್ಲಿ ಮಳೆ ಬರೋದೇ ಇಲ್ಲ, 1 ಡ್ರಾಪು ಬರೋಲ್ಲ ಒಳಗಡೆ, ಆ ಥರ ಮಾಡಿದ್ದಾರೆ. ಬಾರ್ ಕೌಂಟ್ರ್ ಆದರೂ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು ಗುರು, ಅಷ್ಟು ಚೆನ್ನಾಗಿದೆ ಇಲ್ಲಿ. ಜಿಮ್ಮು, ಯೋಗ ಏನು ಬೇಕಾದ್ರೂ ಮಾಡ್ಕೋಬೋದು. ಬಾತ್ರೂಮ್ ಕೂಡ ಇಲ್ಲೇ ಇದೆ. ಸ್ಟೋರೇಜ್ಗೆ ಪ್ಯಾಂಟ್ರಿ ಯೂನಿಟ್ ಇದೆ, ಹ್ಯಾಂಡ್ ವಾಶ್ ಏರಿಯಾ ಮತ್ತು ಬಾತ್ರೂಮ್. ತಗೊಂಡ್ರೆ ಇಂಥ ಮನೆ ತೊಗೋಬೇಕು ಅಷ್ಟೇ. 30-40 ಬೇಡ, 20-30 ಬೇಡ, ಎರಡರ ಮಧ್ಯದಲ್ಲಿ ಕರೆಕ್ಟಾಗಿದೆ. 4 ಬೆಡ್ರೂಮ್, ಒಂದು ದೊಡ್ಡ ಕುಟುಂಬ ಇದರಲ್ಲಿ ವಾಸ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇದಕ್ಕೆ 2 ಡೋರ್ ಕೊಟ್ಟಿದ್ದಾರೆ ಇವರು. ಒಂದು ಟೀಕುಡ್ ಡೋರು ಮತ್ತು ಇನ್ನೊಂದು MS ಡೋರು. ಫ್ಲೋರಿಂಗ್ ನೋಡಿ, ಇಲ್ಲಿ ಆಂಟಿ ಸ್ಕಿಡ್ಡು 1x1. ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ, ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು, ಈ ಥರ ಚಿಂದಿ ಮನೆ ಮಾತ್ರ ಅಲ್ಟಿಮೇಟ್ ಬೆಂಕಿ ಅಂತ ಹೇಳ್ಬೋದು. ಇಷ್ಟು ಚೆನ್ನಾಗಿ ಬರೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ, ಗೊತ್ತಾಗ್ಬಿಡುತ್ತೆ. ನಾನು ಮತ್ತೆ ಮೇಲೆ ಹತ್ತುತ್ತಾ ಇದ್ದೀನಿ ನೋಡಿ. ಸುತ್ತ MS ರೇಲಿಂಗ್ಸ್ ಮಾಡಿಕೊಟ್ಟಿದ್ದಾರೆ ಸೇಫ್ಟಿಗೆ. ಹಿಂಗಿದೆ ಇಲ್ಲಿ. ಇದು ಸ್ಕೈಲೈಟು ಸ್ಟೇರ್ ಕೇಸ್, ಸಾರಿ ಪೂಜಾ ರೂಮ್ಗೆ. ಇದು ಪೂಜಾ ರೂಮ್ಗೆ. ಇದು ಮಲ್ಟಿಪರ್ಪಸ್ ರೂಮ್ ಅಂತ ಹೇಳಿದ್ನಲ್ಲ, ಅಲ್ಲಿ 1000 ಲೀಟರ್ ಸಿಂಟೆಕ್ಸ್ ಕೊಟ್ಟಿದ್ದಾರೆ. ಇಲ್ಲಿದ್ದ ಮೆಟ್ರೋ ಸ್ಟೇಷನ್ ಜಸ್ಟು 1-1.5 ಕಿಲೋಮೀಟ್ರ್ನೂ ಇಲ್ಲ ರೀ. ಈ ಬಿಲ್ಡಿಂಗ್ ಹಾಕಿದ್ರೇನೆ ಕೆಂಗೇರಿದಿರೋದು.
4ರಿಂದ 5 ಸ್ಕೂಲ್ಗಳು ತುಂಬಾ ಹತ್ತಿರ ಇಲ್ಲಿ. ಅಲ್ಲಿದೆ ನೋಡಿ ಚಿನ್ಮಯ ಸ್ಕೂಲು. ಮತ್ತು ಮೈಸೂರು ನೈಸ್ ರೋಡ್ ತುಂಬ ಹತ್ತಿರ. ತುಂಬ ಗಾಳಿ ಬರ್ತಾಯಿದೆ, ಡಿಸ್ಟರ್ಬೆನ್ಸ್ ಆಗ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಗೆಳೆಯರೆ. ಈ ಮನೆ ಕೂಡಿಪಾಳ್ಯ ಕೆಂಗೇರಿ ಹತ್ತಿರ ಇರುವ ವಿನಾಯಕ ಲೇಔಟು 20/40 ಬರುತ್ತೆ. BBMP ಕನ್ವೆನ್ಷನ್ ಏಕಹತ್ತ, ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು. ಆಸ್ಕಿಂಗ್ ಪ್ರೈಸು 2 CR 85 lakhs, ನೆಗೋಷಿಯಬಲ್ ಇದೆ. ಸೊ ಕಾಂಟ್ಯಾಕ್ಟ್ ನಂಬರ್ ಏನು ತೋರಿಸ್ತಾ ಇದ್ದೀನಿ ನಿಮಗೆ, ಅದು ಕಾಲ್ ಮಾಡಿ ಓನರ್ ಹತ್ರ ಡಿಸ್ಕಷನ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಯಾರಾದರೂ ಈ ಮನೆ ಕ್ವಾಲಿಟಿ ಮನೆ ತೊಗೋಬೇಕಂತ ಇರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿ. ಇನ್ನೂ ನೆಕ್ಸ್ಟ್ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.